ಸ್ಟೇಜ್ ಮೇಲೆ ಸುದೀಪ್ ಅವರು ಕೂಡ ಹೇಳ್ತಾರೆ, ಇದೊಂದು ಎಂಟರ್ಟೈನ್ಮೆಂಟ್ ಶೋ, ಎಂಜಾಯ್ ಮಾಡಿ, ಎಂಟರ್ಟೈನ್ ಮಾಡಲಿಕ್ಕೆ ಬಿಡಿ. ನೀವು ಯಾಕೆ ಇಷ್ಟೊಂದು ಜಗಳ ಆಡ್ತಿದ್ದೀರಾ? ಯಾಕೆಂದರೆ ಬಿಗ್ ಬಾಸ್ ಗೆದ್ದರೆ ಅವರೇನು ನಿಮ್ಮ ಮನೆಗೆ ದುಡ್ಡು ತಂದು ಕೊಡಲ್ಲ, ಅವರೇ ತೊಗೊಂಡು ಹೋಗ್ತಾರೆ, ಕಪ್ಪನ ಅವ್ರ ಮನೆಗೆ ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಸೊ ನಿನ್ನೆಯಿಂದನೂ ಒಂದು ಟ್ರೋಲ್ ಆಗ್ತಿರೋದು ಗಿಲ್ಲಿ ಅವರು ಮತ್ತು ಅಶ್ವಿನಿ ಅವರು ಹೇಳ್ತಾರೆ, ಗಿಲ್ಲಿ ಬಡವ ಅಲ್ಲ, ಅವನು ಆ ಥರ ಮುಖವಾಡ ಧರಿಸ್ಕೊಂಡಿದ್ದಾನೆ ಅಷ್ಟೇ ಅಂತ ಅಂದರು. ಗಿಲ್ಲಿ ಹೇಳ್ತಾರೆ, ನಾನು ಬಡವ ಅಂತ ಹೇಳ್ಕೊಂಡೇ ಇಲ್ಲ ನಾನು ಅಂತ ಹೇಳಿದ್ರು. ಇದ್ರ ಮಧ್ಯೆ ಕಾವ್ಯ ಅವರು ಒಂದು ಪೋಸ್ಟ್ ಮಾಡ್ತಾರೆ, ಗಿಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕು, ಎಸ್ ಕಂಟಿನ್ಯೂ ದಿಸ್ ಅಂತ ಜಸ್ಟ್ ಅವ್ರು ವಿಶ್ ಮಾಡ್ತಾರೆ ಅಷ್ಟೇ. ಕಾವ್ಯ ಅವರು ಇದು ಯಾವುದು ನೆಗೆಟಿವ್ ಇಲ್ಲ, ಅವ್ರು ಹೇಳಿದ್ದು ಇವ್ರು ಹೇಳಿದ್ದು, ಬಟ್ ಹೊರಗಡೆ ಈ ಥರ ಪೋಟ್ರೆ ಆಗ್ತಿದೆ. ಸೊ ಬಿಗ್ ಬಾಸ್ ನೋಡಿದಂತಹ ಅಭಿಮಾನಿಗಳಿಗೆ ನಿಮ್ಮ ಒಂದು ಕಿವಿ ಮಾತೇನು? ಇದನ್ನ ಎಂಟರ್ಟೈನ್ಮೆಂಟ್ ಶೋ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ಆಗೇ ನೋಡಬೇಕಾ, ಅಥವಾ ಇದನ್ನ ಈ ಥರನೇ ಮುಂದುವರ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಯಾಕೆಂದರೆ ನೀವೆಲ್ಲ ತುಂಬ ಚೆನ್ನಾಗಿರ್ತೀರಾ, ಆರಾಮಾಗಿರ್ತೀರ, ಯಾರಲ್ಲೂ ಯಾವ ದ್ವೇಷನೂ ಇಲ್ಲ. ನೀವು ಧ್ರುವಂತ ಅವ್ರ ಜೊತೆನೂ ಜಗಳ ಆಡಿದ್ರಿ, ಬಟ್ ನಾನು ಒಳ್ಳೆ ಹುಡುಗ, ಧ್ರುವಂತದ್ದು ದೇವ್ರಂತ ಮನುಷ್ಯ ಅಂತ ಹೇಳ್ತೀರಾ. ಸೊ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಸೊ ಇದು ಈ ಥರ ಪೋಟ್ರೆ ಆಗ್ತಿದೆ, ಫ್ಯಾನ್ಸ್ಗೆ ಏನು ಹೇಳ್ತೀರಾ ನೀವು? ನಾನು ನೋಡ್ದಂಗೆ ಗಿಲ್ಲಿ ಯಾವತ್ತೂ ಒಂದು ಬಡವ ಅಂತ ನಾನು ಹೇಳ್ಕೊಂಡಿದ್ದು ನಾನು ನೋಡಿಲ್ಲ. ಅವನು ಯಾವಾಗೂ ಇಲ್ಲ, ನನ್ನ ಹತ್ರ ಕಾರ್ ಇದೆ, ಬೆಂಗಳೂರಲ್ಲಿ ಅಂದರೆ ಬಾಡಿಗೆ ಮನೆ ಆಗಿದ್ರು ಮನೆ ಮಾಡ್ಕೊಂಡಿದ್ದೀನಿ, ಊರಲ್ಲಿ ಕುರಿ ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ಇದು ಅಂತಲೇ ಹೇಳಿದ್ದಾನೆ. ನನಗೆ ಹತ್ರ ಯಾವತ್ತೂ ಒಂದು ಬಡವ ಅಂತ ಹೇಳ್ಕೊಂಡಿಲ್ಲ ನನ್ನ ಹತ್ರ ಎಸ್ಪೆಷಲಿ. ಆಮೇಲೆ ಬಡವರಾಗಿದ್ರು ಸಾಹುಕಾರರಾಗಿದ್ರು ಅಲ್ಲಿ ಏನು ಯಾರು ಜನರು ಇಷ್ಟಪಟ್ಟೆ ಹಾಕಿರ್ತಾರೆ. ಅದರಲ್ಲಿ ನನಗೇನು ಬಡವರು ಅಂತ ಗೆದ್ರು ಸಾಹುಕಾರರು ಅಂತ ಗೆದ್ರು ಅಂತ ನನಗನ್ಸಿಲ್ಲ. ಅವನು ಎಂಟರ್ಟೈನ್ ಮಾಡ್ದ, ಅದು ಜನರಿಗೆ ಇಷ್ಟ ಆಯಿತು, ಆ ಓಟಿಂದ ಅವ್ನು ಗೆದ್ದ. ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಅದನ್ನು ಇಟ್ಕೊಂಡು ನೀವು ಜಗಳ ಮಾಡಿಕೊಂಡು ನಿಮ್ಮ ಮನಸ್ಥಿತಿನೆಲ್ಲ ಹಾಳು ಮಾಡಿಕೊಂಡು ನಿಮ್ಮ ಪೀಸ್ ಆಫ್ ಮೈಂಡ್ನ ಯಾಕೆ ಹಾಳು ಮಾಡ್ಕೊತಾ ಇದ್ದೀರಾ? ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ, ನಿಮ್ಮ ಪಾಡಿಗೆ ನೀವು ಎಂಜಾಯ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡೋದು ತಪ್ಪೇ ಅಲ್ಲ. ಆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾವು ಇಲ್ಲಿರೋದು, ನಿಮ್ಮ ಸಪೋರ್ಟಿಂದ ನಿಮ್ಮ ಪ್ರೀತಿಯಿಂದನೇ ನಾವು ಬೆಳೀತಾ ಇರೋದು. ಅದನ್ನ ಮಾಡಿ ಅಂತಲೇ ನಾವೇ ಕೇಳ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಜಗಳ ಮಾಡ್ಕೊಂಡು ನಿಮ್ಮ ಪೀಸ್ ಆಫ್ ಮೈಂಡ್ನ ಹಾಳು ಮಾಡ್ಕೊಬೇಡಿ, ನಿಮ್ಮ ಜೀವನ ಹಾಳು ಮಾಡ್ಕೊಬೇಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಬಿಗ್ ಬಾಸ್ ಹೋದವರು ತುಂಬಾ ಸಣ್ಣಾಗಿ ಬಂದಿದ್ದಾರೆ ಎಲ್ಲರೂ, ಇನ್ಕ್ಲೂಡಿಂಗ್ ನೀವು, ರಘು ಅವರು, ಅಶ್ವಿನಿ ಅವರು, ಎಲ್ಲರೂ ಕೂಡ ತುಂಬ ಸಣ್ಣಾಗಿ ಬಂದಿದ್ದಾರೆ. ಸೊ ನೀವು ಯಾಕೆ ಆ ಥರ ಸಣ್ಣ ಆಗ್ತೀರಾ? ಅಲ್ಲಿ ಊಟ ಸಿಗಲ್ವಾ? ಮಾನವ ಹಕ್ಕುಗಳ ಆಯೋಗದವ್ರು ಹೇಳ್ತಾರೆ ಇದೆಲ್ಲ ತಪ್ಪು, ನಿದ್ದೆ ಇಷ್ಟೇ ಇರಬೇಕು, ಊಟ ಇಷ್ಟೇ ಇರಬೇಕು ಅಂತ ಹೇಳ್ತಾರೆ. ಊಟ ಕಡಿಮೆ ಆಗುತ್ತಾ ಅಲ್ಲಿ? ಅದಕ್ಕೋಸ್ಕರ ಇಷ್ಟು ಸಣ್ಣ ಆಗ್ತಾರಾ ಅಂತ ನಂದು ಒಂದು ಕ್ವಶನ್. ಊಟ ಕಡಿಮೆ ಆಗಲ್ಲ, ಊಟ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನೋ ಅಷ್ಟೇ ಕೊಟ್ಟಿರ್ತಾರೆ. ಅಂದರೆ ನಾವೇ ಮಾಡ್ಕೊಡೋದು. ಅದು ಬಿಟ್ಟು ಬಾಡಿಗೆ ನಾವು ಪ್ರೋಟೀನ್, ಮೊಟ್ಟೆ, ಆ ಥರ ಲಕ್ಸುರಿ ಐಟಮ್ಸ್ ಸಿಗಲ್ಲ ಅಷ್ಟೇ ಅಲ್ಲಿ ಒಳಗಡೆ. ಅದು ಬಿಟ್ಟರೆ ಅನ್ನ, ಚಪಾತಿ, ಗೋಧಿ, ಅದು ಇದು ಪಲ್ಯ ಮಾಡ್ಕೊಳಕ್ಕೆ ತರಕಾರಿ, ಫ್ರೂಟ್ಸ್ ಎಲ್ಲ ಕೊಡ್ತಾರೆ. ಅದು ಬಿಟ್ಟರೆ ನಮ್ಗೆ ಇವಾಗ ನಾವೇನಕ್ಕೆ ಸಣ್ಣ ಆಗೋದು ಅಂದರೆ ಆ ಪ್ರೋಟೀನ್ ಅನ್ನೋ ಒಂದು ಫುಡ್ನ ನಾವು ತೊಗೊಳ್ದೇ ಇರೋದ್ರಿಂದ ಅದು ಎಕ್ಸ್ಟ್ರೀಮ್ ಆಗಿ, ಅಂದರೆ ನಾವು ಇಲ್ಲಿ ಹೊರಗಡೆ ಇರ್ಬೇಕಂದ್ರೆ ಪ್ರೋಟೀನು ಅದು ಇದು ಅಂತ ಡಯಟ್ ಎಲ್ಲ ಮಾಡ್ಕೊಂಡಿರ್ತೀವಿ. ಸೊ ಅಲ್ಲಿ ಹೋದಾಗ ಅದೇನು ಇಲ್ಲದೆ ಇದ್ದಾಗ ಸ್ವಲ್ಪ ಸಣ್ಣ ಆಗೋದು ಜಾಸ್ತಿ. ಅದು ಬಿಟ್ಟರೆ ಅಲ್ಲಿ ಊಟನೇ ಕೊಡಲ್ಲ ಅನ್ನೋದು ತಪ್ಪು. ಓಕೆ, ಫಿನಾಲೆ ವೀಕಲ್ಲಿ ನೀವು ಲಾಸ್ಟ್ ಟಾಸ್ಕನ್ನು ಗೆಲ್ತೀರಾ? ನೀವು ಟಾಪ್ 6 ಕಂಟೆಂಡರ್ ಆಗಿ ಫಸ್ಟ್ ಎಂಟ್ರಿ ಆಗೋದೇ ನೀವು. ಗಿಲ್ಲಿಯವರು ಸಹ ಎಂಟ್ರಿ ಆಗಿರೋದಿಲ್ಲ ಟಾಪ್ 6. ಅವತ್ತೇ ಅನಿಸುತ್ತಾ ನಾನು ಬಿಗ್ ಬಾಸ್ ಗೆಲ್ತೀನಿ ಅಂತ? ಏಕೆಂದರೆ ಅಷ್ಟೊಂದು ನಿಮ್ಮ ಮುಖದಲ್ಲಿ ಒಂದು ಉತ್ಸಾಹ, ಖುಷಿ ಕಾಣ್ತಾ ಇತ್ತು ಅವತ್ತು ಟಾಪ್ 6 ಕಂಟೆಂಡರ್ ಆದಾಗ. ನಿಮಗೆ ನಾನೇ ಗೆಲ್ತೀನಿ ಅಂತ ಆ ಮೂಮೆಂಟಲ್ಲಿ ಅನಿಸುತ್ತಾ ನಿಮಗೆ? ಅಂದರೆ ನಾನು ಅದೇ ಗೆಲ್ಲಬೇಕು, ಇಲ್ಲ ಈ ವಾರ ಬಂದ್ಬಿಡ್ತೀನಿ, ಯಾವ ವಾರ ಬಂದ್ಬಿಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಗೋ ವಿತ್ ದ ಫ್ಲೋ. ಎಷ್ಟು ದಿನ ಆಯಿತು ಚೆನ್ನಾಗಿ ನನ್ನ ರೀತಿಯಲ್ಲಿ ನಾನು ಇರಬೇಕು ಅಂದ್ಕೊಂಡೇ ಇದ್ದಿದ್ದು. ಆ ಟೈಮಲ್ಲಿ ನಾವು ಅಂದರೆ ಟಾಪ್ 6 ಟಾಸ್ಕ್ನ ಗೆದ್ದಾಗ ನಾನು ಅಂದರೆ ಪ್ರತಿಯೊಬ್ಬರಿಗೂ ಇರುತ್ತೆ, ಅಲ್ಲಿವರೆಗೂ ಬಂದಾಗ ನಾನೇ ಗೆಲ್ಲಬೇಕು ಅಂತ. ನನಗೂ ಇತ್ತು ನಾನೇ ಗೆಲ್ಲಬೇಕು ಅಂತ. ಓಕೆ, ಇನ್ನು ಗಿಲ್ಲಿ ಮತ್ತು ರಕ್ಷಿತಾ ಮತ್ತು ಕಾವ್ಯ ಅವ್ರದ್ದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಲಾಸ್ಟ್ಗೆ ಅನಿಸಿತ್ತು. ನಿಮ್ಗೆ ಏನು ಅನ್ನಿಸ್ತಿತ್ತು? ಅವ್ರದ್ದು ಫ್ರೆಂಡ್ಶಿಪ್ ಅನ್ನಿಸ್ತಾ, ನಿಜವಾಗ್ಲೂ ಲವ್ ಟ್ರ್ಯಾಕ್ ಅನ್ನಿಸ್ತಾ, ಅಥವಾ ಗಿಲ್ಲಿ ಲವ್ ಸ್ಟ್ರಾಟಜಿ ಅಂತ? ಯಾಕೆಂದರೆ ಕಳೆದ ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿಯವರು ಹೆಣ್ಮಕ್ಳನ್ನ ರೇಗಿಸ್ಕೊಂಡು ಅವ್ರನ್ನ ಟಾಂಗ್ ಕೊಟ್ಕೊಂಡು ಹಲವು ರಿಯಾಲಿಟಿ ಶೋಗಳಲ್ಲಿ ಅವರು ಲವ್ ಸ್ಟ್ರಾಟಜಿನ ಯೂಸ್ ಮಾಡಿದ್ರು. ಬಿಗ್ ಬಾಸಲ್ಲೂ ಕೂಡ ಗಿಲ್ಲಿ ಲವ್ ಸ್ಟ್ರಾಟಜಿನ ಯೂಸ್ ಮಾಡಿದ್ರು ಅಂತ ನಿಮ್ಗೆ ಅನ್ಸತ್ತಾ? ಕಾವ್ಯ ಜೊತೆ, ಅಥವಾ ಅವರು ಜಾಸ್ತಿ ಕಾವು ಅಂತ ಹಿಂದೆ ಹೋಗ್ತಿದ್ರ ವಿಚಾರವಾಗಿ? ಅದೇ ಕಾವ್ಯ ಮತ್ತು ರಕ್ಷಿತಾ ಫ್ರೆಂಡ್ ಅಂತಲೇ ನನ್ನ ಹತ್ರ ಹೇಳಿರೋದು. ಗಿಲ್ಲಿ ಸುಮ್ಮನೆ ಅವ್ರನ್ನ ಉರ್ಸೋಕ್ಕೋಸ್ಕರ ಆ ಥರ ಹೇಳ್ತಿದ್ದ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಗಿಲ್ಲಿ ಏನು ಅಂತ. ಸೊ ಈ ಥರ ಅಂದ್ಕೊಂಡಿದ್ದೀನಿ ಅಷ್ಟೇ. ಸ್ಟ್ರಾಟಜಿ ಅನ್ನೋದಕ್ಕಿಂತ ಅವನು ಅಲ್ಲೊಂದೇ ಕಡೆ ಮಾಡಿದ್ರೆ ಸ್ಟ್ರಾಟಜಿ ಅನ್ಬೋದಿತ್ತು. ಅವನು ಎಲ್ಲ ಶೋಲ್ಲೂ ಆ ಥರ ಮಾಡ್ತಾ ಇದ್ದಾನೆ ಅಂದಮೇಲೆ ಇಟ್ಸ್ ಲೈಕ್ ಅದು ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇರ್ಬೋದು ಅಷ್ಟೇ. ಅಂದರೆ ಅದು ಇದೊಂದೇ ಶೋಗೆ ಅಲ್ಲೇ ಇರಬೇಕು ಅನ್ನೋದಕ್ಕೋಸ್ಕರ ಅವ್ನು ಮಾಡ್ತಾ ಇದ್ದಾನೆ ನಾನು ಅಂದಮೇಲೆ ಎಲ್ಲ ಶೋಲ್ಲೂ ಮಾಡ್ತಾ ಇದ್ದಾರೆ. ಇಟ್ಸ್ ಗುಡ್. ಅದು ವರ್ಕ್ ಆಗ್ತಿದೆ ಅಂದಮೇಲೆ ಅದು ವರ್ಕ್ ಆಗ್ತಿರೋದಕ್ಕೆ ಅವನು ಅದನ್ನು ಇಲ್ಲೂ ಇದು ಮಾಡಿರ್ಬೋದು ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.